ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಅಂತೂ ಇನ್ನು ನಮಗೆ ವರ್ತೂರು ಸಂತೆ ಇತ್ತು. ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದೆ, ಒಂದು 7:30ಗೆ ಎದ್ದಿದ್ದೀನಿ. ಎದ್ದು ಇನ್ನು ಬಿಸಿನೀರು ಕುಡಿದು ಟೀ ಕುಡಿದು ಆಮೇಲೆ ಡೈರೆಕ್ಟ್ ಸಂತೆಗೆ ಹೋದ್ವಿ. ಸಂತೆಗೆ ಹೋಗಿ ಫಸ್ಟ್ ತರಕಾರಿನೆಲ್ಲ ತೊಗೊಬಂದು ಮನೆಗೆ ಹಾಕ್ಕೊಂಡ್ವಿ. ಆಮೇಲೆ ಇನ್ನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿದೆ. ಬ್ರೇಕ್ಫಾಸ್ಟ್ ಬಂದು ಇವತ್ತು ಉಪ್ಪಿಟ್ಟು ಮಾಡಿದೆ. ಸಿಂಪಲಾಗಿ ಸಂಡೇ ಇನ್ನು ಉಪ್ಪಿಟ್ಟೊಂದು ಮಾಡ್ಕೊಂಡು ತಿಂದ್ವಿ. ಆಮೇಲೆ ಸಿಕ್ಕಿರೋದೇ ಒಂದು ಸಂಡೇ. ಇವತ್ತು 2 ಫಂಕ್ಷನ್ ಇದೆ. 2 ಫಂಕ್ಷನು ಅಟೆಂಡ್ ಆಗಬೇಕು. ಬಟ್ ಗೊತ್ತಿಲ್ಲ ಆಗುತ್ತೋ ಇಲ್ಲ ಅಂತ ಹೇಳಿ. ಮತ್ತು ಮನೇಲಿ ತುಂಬಾ ಕೆಲಸ ಇದೆ. ಸಿಕ್ಕಿರೋದೇ ಒಂದಿನ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಮನೇಲೆಲ್ಲ ಕೆಲಸ ಮುಗಿಸ್ಬೇಕು. ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡಬೇಕು. ಮತ್ತೆ ಫಂಕ್ಷನ್ ಅಟೆಂಡ್ ಮಾಡಬೇಕು. ಮಧ್ಯಾಹ್ನ ಒಂದಿದೆ ಮತ್ತು ಈವ್ನಿಂಗ್ ಒಂದಿದೆ, 2 ಇದೆ. ಅದಕ್ಕೋಸ್ಕರ ಒಂದು ಸ್ಕಿಪ್ ಮಾಡಿದ್ದೀನಿ, ಒಂದಕ್ಕೆ ಮಾತ್ರ ಅಟೆಂಡ್ ಆಗೋಣ ಅಂತ ಫಿಕ್ಸ್ ಆಗಿದ್ದೀನಿ. 2 ಏನಪ್ಪ ಅಂತಂದರೆ ನಮ್ಮ ಸ್ಕೂಲ್ ಡೈರೆಕ್ಟರು ಮಗಳದು ಕೂಲ್ ತೆಗ್ಸೋದು. ಸೊ ಅದು ಫಂಕ್ಷನ್ ಇರೋದು. ಆ್ಯಂಡ್ ವೆಜ್ಜು ನಾನ್ ವೆಜ್ ಎಲ್ಲ ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇನ್ನು ಮಧ್ಯಾಹ್ನ ಬನ್ನಿ ಅಂತ ಹೇಳಿದ್ದಾರೆ ಲಂಚ್ಗೆ. ಬಂದು ಫಂಕ್ಷನ್ ನೋಡಿಕೊಂಡು ಲಂಚ್ ಮಾಡ್ಕೊಂಡು ಹೋಗಿ ಅಂತ. ಈವ್ನಿಂಗ್ ಬಂದು ನಮಗೆ ನಮ್ಮ ಇನ್ಸ್ಟಿಟ್ಯೂಟ್, ಲೈಕ್ ನಾನು ಟೀಚರ್ ಟ್ರೈನಿಂಗ್ ಮಾಡಿದ್ನಲ್ಲ ಇನ್ಸ್ಟಿಟ್ಯೂಟಲ್ಲಿ 10 ಇಯರ್ಸ್ 10th ಆ್ಯನಿವರ್ಸರಿ ಪ್ರೋಗ್ರಾಮ್ ಮಾಡ್ತಿದ್ದಾರೆ ನಮ್ಮ ಮ್ಯಾಮು. ಇನ್ನು ಅಲ್ಲಿ ಕೂಡ ಇನ್ವೈಟ್ ಮಾಡಿದ್ದಾರೆ. ಅಲ್ಲಿ ಹೋಗಬೇಕು. ಅಲ್ಲಂತೂ ಕಂಪಲ್ಸರಿ ಹೋಗಲೇಬೇಕು ಅಂತ ಅವರು ಮೆಸೇಜ್ ಹಾಕಿರೋದು, ಕಂಪಲ್ಸರಿ ಬನ್ನಿ ಅಂತ. ಅದಕ್ಕೋಸ್ಕರ ನಾನಿಲ್ಲಿ ಫಾಸ್ಟಾಗಿ ಮಟನ್ ಬಿರಿಯಾನಿ ಮತ್ತು ಮಟನ್ ಕರಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನು ಫಸ್ಟು ಮಟನ್ನ ಬೇಯಿಸ್ಕೊಂಡ್ಬಿಡ್ತೀನಿ. ಆನಿಯನ್ಸ್ ಹಾಕ್ಬಿಟ್ಟು ಫ್ರೈ ಮಾಡಿ, ಆಮೇಲೆ ಉಪ್ಪು ಅರಿಶಿನ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಒಂದು 5-6 ವಿಷಲ್ ಕೂಗಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ. ಚೆನ್ನಾಗಿ ಬೇಯುತ್ತೆ. ಒಂದು 80% ಬೇಯಿಸ್ಬಿಟ್ಟು ಆಮೇಲೆ ಬಿರಿಯಾನಿಗೆ, ಕರಿಗೆ, ಲೈಕ್ ಸಾಂಬಾರಿಗೆ ಆ ಥರ ಯೂಸ್ ಮಾಡ್ಕೊತೀನಿ. ಫಸ್ಟ್ ಇಲ್ಲಿ ಬೆಂದಾದ್ಮೇಲೆ ಬಿರಿಯಾನಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಗರಂ ಮಸಾಲೆ ಎಲ್ಲ ಹಾಕ್ಕೊಂಡು ಮತ್ತು ಆನಿಯನ್ಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆನಿಯನ್ಸ್ ಎಲ್ಲ ಫ್ರೈ ಆದಮೇಲೆ ಒಂದು ಟೊಮೊಟೊ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಅಷ್ಟರಲ್ಲಿ ನಮಗೆ ಇಲ್ಲಿ ಮಟನ್ ಕೂಡ ಬೆಂದಿದೆ. 80% ಮಟನ್ ಬೆಂದಿದೆ. ಇವಾಗ ಬೆಂದಿರೋ ಮಟನ್ ಸ್ವಲ್ಪ ತಗೊಂಡು ನಾನು ಬಿರಿಯಾನಿಗೆ ಹಾಕ್ಕೊತೀನಿ. ಮತ್ತು ಇಲ್ಲಿ ಗ್ರೀನ್ ಮಸಾಲ ಪೇಸ್ಟ್ನ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಅಷ್ಟು ಮಾತ್ರನೇ. ಕೊಬ್ಬರಿ ನಾನು ಹಾಕೋದಿಲ್ಲ ನಾನು. ಮತ್ತು ಇಲ್ಲಿನ ಗ್ರೀನ್ ಮಸಾಲೆ ಪೇಸ್ಟು 2ಕ್ಕೂ ಹಾಕ್ಕೊತೀನಿ. ಮಟನ್ ಕರ್ರಿಗೆ ಮತ್ತು ಮಟನ್ ಬಿರಿಯಾನಿ 2ಕ್ಕೂ ಕೂಡ ಅದೇ ಪೇಸ್ಟ್ನ ಯೂಸ್ ಮಾಡ್ಕೊತೀನಿ. ನಿಮಗೆ ಕಾಯಿ ಬೇಕಂದರೆ ಹಾಕ್ಕೊಳ್ಳಿ, ನಾನೇನು ಹಾಕೋದಿಲ್ಲ. ಅಂದರೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊತೀನಲ್ಲ, ಹಾಗಾಗಿ ಹಾಕೋದಿಲ್ಲ. ಇಲ್ಲಿ ಗ್ರೀನ್ ಮಸಾಲ ಪೇಸ್ಟ್ಗೆ ಇಲ್ಲಿ ಬಿರಿಯಾನಿ ಮಸಾಲ, ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಮೊಸರು ಕೂಡ ಹಾಕಿಲ್ಲ. ಒಂದೊಂದು ಸತಿ ಮೊಸರು ಹಾಕ್ತೀನಿ, ಒಂದೊಂದು ಸತಿ ಹಾಗೆ ಮಾಡ್ಕೊತೀನಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ನೆನೆಸಿಟ್ಟಿರೋ ಅಕ್ಕಿನ ಇದರಲ್ಲಿ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಗ್ಲಾಸ್ಗೆ 1.5 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು ಮೇಲೆ. ಚೆನ್ನಾಗಿರುತ್ತೆ ಫ್ಲೇವರು. ನಿಂಬೆಹಣ್ಣಿನ ರಸ ಆ್ಯಡ್ ಮಾಡಿಕೊಂಡು ಒಂದು ಸತಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 1 ವಿಷಲ್ ಕೂಗಿಸ್ಕೊಂಡ್ರೆ ನಮ್ಮ ಕುಕ್ಕರಲ್ಲಂತೂ ಬಿರಿಯಾನಿ ಚೆನ್ನಾಗಾಗತ್ತೆ. ಇವಾಗ ನಾನು ಇನ್ನೂ ಸ್ವಲ್ಪ ಮಟನ್ ಇತ್ತಲ್ಲ, ಅದಕ್ಕೆ ಗ್ರೀನ್ ಮಸಾಲ ಪೇಸ್ಟ್ ಎಲ್ಲ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಇನ್ನು ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ 1 ಟೀ ಸ್ಪೂನ್ ಅಷ್ಟು ಆಚಿ ಮಟನ್ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಥಿಕ್ನೆಸ್ ಕೂಡ ಬರುತ್ತೆ ನಮಗೆ. ಇವಾಗ ಇನ್ನೊಂದು 7-8 ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ. ಆವಾಗ ನಮಗೆ ಸ್ವಲ್ಪ ಗಟ್ಟಿಯಾಗುತ್ತೆ. ಇನ್ನು ಪಾತ್ರೆ ಅಂತೂ ಒಂದು ರಾಶಿ ಇತ್ತು. ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಒಂದು ಕಡೆ ಮಟನ್ ಬಿರಿಯಾನಿ, ಇನ್ನೊಂದು ಕಡೆ ಮಟನ್ ಕರಿಗೆ ಇಟ್ಬಿಟ್ಟು ಇನ್ನೊಂದು ಕಡೆ ನಾನು ಪಾತ್ರೆನ ತೊಳ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಮಗೆ ಅಡುಗೆ ಕೂಡ ಆಗೋಯ್ತು. ನೋಡಿ, ಮಟನ್ ಬಿರಿಯಾನಿ ಮತ್ತು ಮಟನ್ ಕರಿ ಸಕ್ಕ ಟೇಸ್ಟಿಯಾಗಿತ್ತು. ಇನ್ನು ಅಡುಗೆ ಎಲ್ಲ ಮಾಡಿ ಮತ್ತು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಊಟ ಕೂಡ ಮಾಡಿಬಿಟ್ಟು ಇವಾಗ ಇನ್ನೂ ರೆಡಿ ಆಗ್ತಾ ಇದ್ದೀವಿ. ಟೈಮ್ ಬಂದು ಈಗ 3:30 ಆಗಿದೆ. 4 o'clockಗೆ ಇನ್ಸ್ಟಿಟ್ಯೂಟ್ ಹತ್ರ ಬನ್ನಿ ಅಂತ ಹೇಳಿದ್ದಾರೆ. ನಾನಂತೂ ಇನ್ನೂ ಮನೇಲಿದ್ದೀನಿ. ಬೇಗ ರೆಡಿಯಾಗಿ ಹೋಗಬೇಕು. 2 kilometers ಇದೆ ಇಲ್ಲಿಂದ ಇನ್ಸ್ಟಿಟ್ಯೂಟ್ಗೆ.
ವಿತಿನ್ 10 ಮಿನಿಟ್ಸಲ್ಲೇ ನಾನು ರೀಚ್ ಆಗ್ಬೋದು. ಇನ್ನು ಇವಾಗ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿನೋ ಗಿಫ್ಟ್ ತೊಗೊಂಡಿಲ್ಲ ಮ್ಯಾಮ್ಗೆ ಏನು ಕೊಡೋದು ಅಂತ ಹೇಳಿ, ಅದಕ್ಕೆ ನಾನು ಬ್ಯಾಂಗಿಲ್ಸ್ ಆದರೂ ಕೊಡೋಣ ಅಂತ ಹೇಳಿಬಿಟ್ಟು ಬ್ಯಾಂಗಿಲ್ಸ್ನ ತೊಗೊಂಡು ಪ್ಯಾಕ್ ಮಾಡಿಕೊಂಡು ಇನ್ನು ಅಲ್ಲಿಂದ ನಾನು ಆಟೋನ ಬುಕ್ ಮಾಡಿಕೊಂಡು ಡೈರೆಕ್ಟು ಹೋಗ್ಬಿಟ್ಟೆ. ಅಂದರೆ ನಮ್ಮ ಇನ್ಸ್ಟಿಟ್ಯೂಟಿಂದ ಇನ್ನು ಸ್ವಲ್ಪ ಮುಂದೆ ಕ್ರಿಕೆಟ್ ಅಕಾಡೆಮಿ ಇತ್ತು, ಅಲ್ಲಿ ಸೆಲೆಬ್ರೇಷನ್ ಪ್ಲಾನ್ ಮಾಡಿದ್ದು ಮ್ಯಾಮು. ಇನ್ನು ಅಲ್ಲೇ ಹೋಗಿದ್ವಿ. ಈಗ ಬಂದು ಪ್ರೆಸೆಂಟ್ 10th ಬ್ಯಾಚ್ ರನ್ನಿಂಗಲ್ಲಿರೋದು, ನಮ್ಮದು ಬಂದು 9th ಬ್ಯಾಚು. ಫಸ್ಟ್ ಬ್ಯಾಚಿಂದ 10th ಬ್ಯಾಚ್ ತನಕ ಎಲ್ಲರನ್ನೂ ಕೂಡ ಅವ್ರು ಇನ್ವೈಟ್ ಮಾಡಿದ್ರು. ಅದರಲ್ಲಿ 150-200 ಮೆಂಬರ್ಸ್ ಏನೋ ಬಂದಿದ್ರು, ಇನ್ನೂ ತುಂಬ ಜನ ಬಂದಿಲ್ಲ. ಬಟ್ ರಿಯಲಿ ಸಖತ್ ಖುಷಿ ಆಯಿತು. ತುಂಬ ಮೆಮೊರೀಸ್ನ ನಾವು ಗೇನ್ ಮಾಡ್ಕೊಂಡಿದ್ದೀವಿ ಇನ್ನು ನಮ್ಮ ಫ್ಯೂಚರ್ಗೆ. ಬ್ಲ್ಯಾಕ್ ಸ್ಯಾರಿಯಲ್ಲಿ ಇದ್ದಾರಲ್ವ, ಅವರೇ ನಮ್ಮ ಮ್ಯಾಮು. ಪಕ್ಕದಲ್ಲಿರೋದು ಆ್ಯಂಕರು, ನಮ್ಮ ಮ್ಯಾಮ್ ಬೆಸ್ಟ್ ಫ್ರೆಂಡು. ಅವ್ರು ಬಂದು ಆ್ಯಕ್ಟರು, ಅವರು ತುಂಬ ಮೂವೀಸಲ್ಲಿ ಸೀರಿಯಲ್ಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಫೋಟೋ ನಾನು ಝೂಮಿಂದ ತೆಗೆದು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಅವ್ರ ಜೊತೆ ಫೋಟೋ ಕೂಡ ತೊಗೊಂಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಮತ್ತು ತುಂಬಾ ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡಿದರು, ಗೇಮ್ಸ್ ಎಲ್ಲ ಆಟ ಆಡಿದ್ವಿ, ಮತ್ತು ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಡಿನ್ನರ್ ಕೂಡ ಇತ್ತು ನಮಗೆ. ಮತ್ತು ಕೇಕ್ ಕಟಿಂಗ್ ಇತ್ತು. ಸೊ ಕೇಕ್ ಕಟಿಂಗ್ ಎಲ್ಲ ಮುಗಿಸಿ ಮತ್ತು ಮ್ಯಾಮ್ ಎಲ್ಲ ಸ್ಪೀಚ್ ಕೊಟ್ಟರು. ಮ್ಯಾಮ್ ಬಗ್ಗೆ ಸ್ಟೂಡೆಂಟ್ಸ್ ಎಲ್ಲ ಕೂಡ ಸ್ಪೀಚ್ ಕೊಟ್ಟರು, ಅವ್ರವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳಿದ್ರು. ಮ್ಯಾಮ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಹೇಳಿದ್ರು. ಮ್ಯಾಮ್ ಅಂದರೆ ರಿಯಲಿ ನಮಗೊಂಥರ ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು. ಅಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೆ ಅವ್ರ ಜೊತೆ ಮಾತಾಡಿದ್ರೆ, ಅಷ್ಟು ಕನೆಕ್ಟ್ ಆಗಿಬಿಡ್ತೀವಿ. ಆಲ್ಮೋಸ್ಟ್ ನಮ್ಮನ್ನು ಕಿಡ್ಸ್ ಥರನೇ ಟ್ರೀಟ್ ಮಾಡ್ತಾರೆ ಅವರು, ಯಾರನ್ನೂ ಕೂಡ ಅವರು ಹರ್ಟ್ ಮಾಡಲ್ಲ. ಬಟ್ ಎಷ್ಟು ಇಂಪ್ರೂವ್ ಮಾಡ್ತಾರೆ ಅಂದರೆ ಅವ್ರು ಅಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡ್ತಾರೆ ಫ್ರೆಂಡ್ಸ್. 1 ವರ್ಷ ಅವ್ರ ಜೊತೆ ನಾವು ಇದ್ದರೆ ನಾವು ಪಕ್ಕ ಲಾಸ್ಟಲ್ಲಿ ಅತ್ತೆ ಬರಬೇಕು, ಅಂದರೆ ಮಿಸ್ ಮಾಡ್ಕೋಬೇಕು ಮ್ಯಾಮ್ನ. ಸೊ ಯಾವಾಗ ಕಾಲ್ ಮಾಡಿದ್ರು ಮೆಸೇಜ್ ಮಾಡಿದ್ರು ತುಂಬ ಚೆನ್ನಾಗಿ ರಿಪ್ಲೈ ಮಾಡ್ತಾರೆ, ಅಷ್ಟು ಕನೆಕ್ಟ್ ಆಗ್ತಾರೆ ಮ್ಯಾಮು. ಲವ್ ಯು ಸೋ ಮಚ್ ಸೌಮ್ಯ ಮ್ಯಾಮ್. ಅವ್ರಿಗೆ ಸೋಷಿಯಲ್ ಮೀಡಿಯಾ ಇಷ್ಟ ಆಗೋದಿಲ್ಲ, ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಎಲ್ಲ ಹಾಕಬೇಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರು ಮಾತಾಡಿರೋದು ಏನೂ ಅಲ್ಲಿ ಜಾಸ್ತಿ ನಾನು ವೀಡಿಯೋಸೇ ತೊಗೊಂಡಿಲ್ಲ ಫ್ರೆಂಡ್ಸ್. ಅವ್ರಿಗೆ ಇಷ್ಟ ಆಗಲ್ಲ ಅಂದಮೇಲೆ ಅದನ್ನು ನಾನು ಹಾಕೋದು ಒಳ್ಳೇದಲ್ಲ ಅಂತ ಹೇಳಿ. ಸೊ ಇನ್ನು ಮನೆಗೆ ಬಂದ್ವಿ. ಇನ್ನು ಅಲ್ಲೇ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಬೇಗ ಮಲಗಬೇಕು, ನಾಳೆ ಮತ್ತೆ ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕು. ಅದಕ್ಕೋಸ್ಕರ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.